ಬಡಗೊಟ್ಟು ಬಾಕ್ಯಾರು ಕಂಬಳಕ್ಕೆ ಮಾತ್ರ ಉಪಯೋಗಿಸಬಹುದಾದ 12 ಎಕರೆ ಜಾಗದಲ್ಲಿ ಈ ಬಾರಿ ಪ್ರಥಮವಾಗಿ ಎರ್ಮಾಳು ತೆಂಕ ಬಡ ಜೋಡುಕರೆ ಕಂಬಳಕ್ಕಾಗಿ ನಿಗದಿಪಡಿಸಲಾಗಿದೆ. ಹಿಂದೆ ಜೈನ ಮನೆತನದವರು ಕಂಬಳ ಮಾಡುತ್ತಿದ್ದ ಜಾಗ ಇದಾಗಿತ್ತು. ಊರ ಜನರಿಗೆ ಯಾವುದೇ ತೊಂದರೆ ಬಾರದಂತೆ ಎರ್ಮಾಳು ಶ್ರೀ ಜನಾರ್ದನ ದೇವಸ್ಥಾನ, ಉಚ್ಚಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಎರ್ಮಾಳು ಶ್ರೀ ಕುದ್ರೋಟು ಬ್ರಹ್ಮಬೈದರ್ಕಳ ಗರಡಿ, ಕೋರ್ದಬ್ಬು ದೈವಸ್ಥಾನ, ಎರ್ಮಾಳು ಬೀಡಿನ ಧರ್ಮದೈವಗಳು, ಧೂಮಾವತಿ ದೈವಸ್ಥಾನ, ನಂದಿಗೋಣ, ರಾಕ್ತೇಶ್ವರಿ, ನಾಗಬ್ರಹ್ಮ ದೈವ ಸನ್ನಿಧಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಕುದಿಕಂಬಳಕ್ಕಾಗಿ ಕೋಣಗಳನ್ನು ಕಂಬಳ ಕರೆಗೆ ಇಳಿಸಲಾಯಿತು. ಎರ್ಮಾಳು ಶ್ರೀ ಜನಾರ್ದನ ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ಭಟ್ ಅವರು ಕಂಬಳ ಕರೆಗೆ ಪೂಜೆ ಸಲ್ಲಿಸಿದರು. ಎರ್ಮಾಳು ರೋಹಿತ್ ಹೆಗ್ಡೆ ಅವರ ಒಂದು ಜೋಡಿ, ಪುಚ್ಚೊಟ್ಟು ಬೀಡು ಲೋಕಯ್ಯ ಶೆಟ್ಟಿಯವರ ಒಂದು ಜೊತೆ, ಉಚ್ಚಿಲ ಶಿವರಾಮ್ ಪೂಜಾರಿಯವರ ಒಂದು ಜೊತೆ ಮತ್ತು ಬರ್ಪಾಣಿ ಜಗನ್ನಾಥ್ ಶೆಟ್ಟಿಯವರ 2 ಜೊತೆ ಕಂಬಳ ಕೋಣಗಳನ್ನು ಕರೆಗೆ ಇಳಿಸಿ ಕುದಿ ಕಂಬಳ ನೆರವೇರಿಸಿ ಕಂಬಳಕ್ಕೆ ಚಾಲನೆ ನೀಡಲಾಯಿತು. ಎರ್ಮಾಳು ತೆಂಕ ಬಡ ಜೋಡುಕರೆ ಕಂಬಳ ಸಮಿತಿ ಗೌರವಾಧ್ಯಕ್ಷ ಎರ್ಮಾಳು ರೋಹಿತ್ ಹೆಗ್ಡೆ ಮಾತನಾಡಿ, ಕಂಬಳ ಜಾತ್ಯತೀತ ಜನಪದ ಕ್ರೀಡೆ. ಇದು ಕಂಬಳದ ಪ್ರಥಮ ಕುದಿಯಾಗಿದೆ. ಮೊದಲಿಗೆ ಎರ್ಮಾಳು ಶ್ರೀ ಲಕ್ಷ್ಮೀ ಜನಾರ್ದನ ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಸಾಂಕೇತಿಕವಾಗಿ 4 ಜೋಡಿ ಕೋಣಗಳನ್ನು ಓಡಿಸಲಾಯಿತು. ಇದರಿಂದ ಓಡುವ ಕೋಣಗಳು ಮತ್ತು ಓಟಗಾರರಿಗೆ ಕಂಬಳಗದ್ದೆಯ ಮೇಲಿನ ಹಿಡಿತ ಸಿಗಲಿದೆ ಎಂದು ತಿಳಿಸಿದರು. ಸಮಯಕ್ಕೆ ಸರಿಯಾಗಿ ನಾವು ದೇವರಿಂದ ಕೇಳಿ ದೇವರ ಆಶೀರ್ವಾದವನ್ನು ಕೇಳಿ ಸಮಯಕ್ಕೆ ಸರಿಯಾಗಿ ಇಳಿಸಿದ್ದೇವೆ. ಈ ಕಂಬಳವು ಆದಷ್ಟು ಜನಪ್ರಿಯಗಳು ಆಗಬೇಕು. ಈ ಕಂಬಳ ಸೂರ್ಯಚಂದ್ರ ಇರುವಾಗೆ ಎರ್ಮಾಳು ತೆಂಕ ಬಡ 2 ಗ್ರಾಮ ಉಂಟು. ಎರ್ಮಾಳಿನಲ್ಲಿ ತೆಂಕ ಗ್ರಾಮ, ಬಡ ಗ್ರಾಮ 2 ಗ್ರಾಮಗಳು ಒಟ್ಟಾಗಿ ಈ ಕಂಬಳವನ್ನು ನಾವು ಜರುಗಿಸುತ್ತಿದ್ದೇವೆ. ಊರಿನೆಲ್ಲರ ಸಹಕಾರದೊಂದಿಗೆ ಮುಂಬಯಿಯ, ಪೂನಾ, ಬರವೂರಿನ ನಮ್ಮ ಕಂಬಳಾಭಿಮಾನಿಗಳು ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ. ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರ ಅಶೋಕ್ ರಾಜ್ ಎರ್ಮಾಳ್ಬೀಡು, ಎರ್ಮಾಳು ಜನಾರ್ದನ ಜನಕಲ್ಯಾಣ ಸಮಿತಿ ಅಧ್ಯಕ್ಷ ಸುರೇಶ್ ಜಿ ಶೆಟ್ಟಿ, ಕಾರ್ಯಾಧ್ಯಕ್ಷ ಪುಚ್ಚೊಟ್ಟು ಬೀಡು ಸೀತಾರಾಮ್ ಲೋಕಯ್ಯ ಶೆಟ್ಟಿ, ಮುಂಬೈ ಸಮಿತಿ ಅಧ್ಯಕ್ಷ ಎರ್ಮಾಳು ಹರೀಶ್ ಶೆಟ್ಟಿ, ಕಂಬಳ ಸಮಿತಿ ಪದಾಧಿಕಾರಿಗಳಾದ ಬಾಲಚಂದ್ರ ಶೆಟ್ಟಿ, ಚಂದ್ರಹಾಸ್ ಶೆಟ್ಟಿ, ಜಗಜೀವನ್ ಚೌಟ, ಸಂತೋಷ್ ಶೆಟ್ಟಿ ಬರ್ಪಾಣಿ, ಕಿಶೋರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.